ಬರೇ ಮಾದಿಗ ಮತ್ತು ನಮ್ಮ ಈ ಸಮುದಾಯಕ್ಕೆ ಸಂಬಂಧಪಟ್ಟಂಥ ವಿಚಾರಕ್ಕೆ ಮಾತ್ರ ನಾನು ಪ್ರೆಸ್ ಮೀಟ್ನ ಸೀಮಿತಗೊಳಿಸ್ತಿದ್ದೀನಿ. ಅದನ್ನು ನಾನು ನಮ್ಮ ಪಕ್ಷನೇ ಇದೆ, ನಮ್ಮ ಸರ್ಕಾರನೂ ಇದೆ, ನಮ್ಮರೇ ಮುಖ್ಯಮಂತ್ರಿಗಳಿದ್ದಾರೆ, ಎಲ್ಲ ಶಾಸಕರು ಸೇರಿ ಮುಖ್ಯಮಂತ್ರಿಗಳನ್ನು ಆಯ್ಕೆ ಮಾಡಿದ್ದಾರೆ. ಸಿದ್ದರಾಮಯ್ಯನವರು ಮತ್ತು ಡಿ ಕೆ ಶಿವಕುಮಾರ್ ಅವರು ಉಪಮುಖ್ಯಮಂತ್ರಿಗಳಿದ್ದಾರೆ, ಮುಖ್ಯಮಂತ್ರಿಗಳಾಗಿದ್ದಾರೆ. ಆಮೇಲೆ ಹೈಕಮಾಂಡ್ ಇದೆ, ಹೈಕಮಾಂಡೇ ಹೇಳ್ಬೇಕಾದ ಏನು ಅನ್ನೋದು. ಈಗ ಗೊಂದಲ ಯಾಕೆ ಬಂದಿದೆ ಅನ್ನೋದು ನಮಗೂ ಕೂಡ ಅದು ಸರಿಯಲ್ಲ. ಏನಾದರೂ ಇದ್ರೆ ಅದು ನಮಗೆ ಗೊತ್ತಿಲ್ಲ. 2 ವರ್ಷ ಕೊಟ್ಟು ಈಗ ಒಬ್ಬ ಸದಸ್ಯರನ್ನ ಆಯ್ಕೆ ಮಾಡೋದು 5 ವರ್ಷ ತಾನೇ. ವಿಧಾನಸಭಾ ಸದಸ್ಯರನ್ನ ಆಯ್ಕೆ ಮಾಡೋದು ಎಷ್ಟು? 5 ವರ್ಷ. ಮುಖ್ಯಮಂತ್ರಿ ಮಾಡಿರೋದು 5 ವರ್ಷ. ಅದು ಹೈಕಮಾಂಡ್ನವ್ರು ಏನಾರ ಮಾತುಕತೆ ಮಾಡಿದ್ರೆ ಸಿದ್ದರಾಮಯ್ಯನವರು ಹೈಕಮಾಂಡು ಅದು ತೀರ್ಮಾನ ಮಾಡ್ತಾರೆ. ಕೆಲವು ಶಾಸಕರೀಗ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಮಾಡಿ ಅಂತ ಡೆಲ್ಲಿ ಹೋಗಿದ್ರು, ಒಂದಷ್ಟು ಶಾಸಕರು ಸಿದ್ದರಾಮಯ್ಯ ಇರಲಿ ಅಂತ ಅವರು ಮಾಡ್ತಾರೆ. ಈ ಹೆಂಗ ಅನ್ಸುತ್ತೀಗ? ಏನು ಗೊಂದಲ ನಮ್ಮಲ್ಲಿ ಯಾವ ಗೊಂದಲನೂ ಇಲ್ಲ, ಏನಿಲ್ಲ. ಹೈಕಮಾಂಡ್ ಬಹಳ ಸ್ಟ್ರಾಂಗ್ ಇದೆ ನಮ್ದು. ಹೈಕಮಾಂಡ್ ನಿರ್ದೇಶನದಂತೆ ಎಲ್ಲರೂ ನಡೀತೀವಿ ನಾವು. ಅವ್ರು ಯಾರು ಮಾಡಬೇಕು, ಯಾರು ಮುಂದುವರಿಸಬೇಕು ಅನ್ನೋದು ಅವ್ರ ತೀರ್ಮಾನಕ್ಕೆ ಬಿಟ್ಟಿದ್ದು. ವಿರೋಧ ಪಕ್ಷನೂ ಅದೇ ಹೇಳ್ತಾರೆ ಸರ್, ಹೈಕಮಾಂಡ್ ವೀಕ್ ಆಗಿರೋದಕ್ಕೆ ಇಷ್ಟೆಲ್ಲ ರಾಜ್ಯದಲ್ಲಿ ಗೊಂದಲ ಆಗ್ತಿದೆ. ಏನು ಗೊಂದಲ ಇಲ್ಲಲ್ಲ, ಯಾವ ಗೊಂದಲ ಇದೆ? ಅಭಿವೃದ್ಧಿ ವಿಚಾರ ಬಿಟ್ಟು ಬರೀ ರಾಜಕೀಯ ಗೊಂದಲಗಳಲ್ಲೇ ಇದೆ. ಯಾವುದೂ ಗೊಂದಲ ಇಲ್ಲ, ಗೊಂದಲವೇ ಇಲ್ಲ, ಯಾವುದೂ ಗೊಂದಲ ಇಲ್ಲ. ಡೆಲ್ಲಿ ಏನ್ ಗೊತ್ತಾ, ಕಾಂಗ್ರೆಸ್ಸಿಗರ ದೇವಸ್ಥಾನ ಇರೋದೇ ಡೆಲ್ಲಿಯಲ್ಲಿ. ಮಾನ್ಯ ನಮ್ಮ ಅಧ್ಯಕ್ಷರು ಉಪಮುಖ್ಯಮಂತ್ರಿಗಳು ಪದೇ ಪದೇ ಹೇಳ್ತಿರ್ತಾರೆ, ನೀವು ಕೇಳ್ಕೊಂಡಿರ್ಬೋದು. ನಮಗೆ ಕಾಂಗ್ರೆಸ್ ಕಚೇರಿನೇ ದೇವಾಲಯ, ಅಲ್ಲಿ ಹೈಕಮಾಂಡ್ ಇದೆ, ಹೈಕಮಾಂಡೇ ದೇವ್ರು ನಮಗೆ. ಇಲ್ಲ, ಹೋಗ್ತಾನೆ ಇರ್ತಾರೆ. ನೀವು ಈಗ ಅಲ್ಲ, ಹೋಗ್ತಾನೆ ಇರ್ತಾರೆ, ಅಲ್ಲಿ ಎಲ್ಲರೂ ಹೋಗ್ತಾರೆ, ಹೋಗ್ಲೇಬೇಕು ಅಲ್ಲಿಗೆ. ಏನಾದ್ರು ಇದ್ದೆ ಅಂದ್ರೆ ಅಭಿವೃದ್ಧಿ ಬಗ್ಗೆ ಇರ್ಬೋದು, ಸಂಘಟನೆ ಬಗ್ಗೆ ಇರ್ಬೋದು, ಆತನ ಕ್ಷೇತ್ರಕ್ಕೆ ಸಂಬಂಧಪಟ್ಟದ್ದಿರ್ಬೋದು, ಏನಾದ್ರೂ ಅಲ್ಲಿಗೆ ಹೋಗಿ ಹೇಳೇ ಹೇಳ್ತಾರೆ. ಅದೇ ಅದು ಹೈಕಮಾಂಡೇ ಹೇಳ್ಬೇಕಣ್ಣ, ನಾನೇನು ಮಾತಾಡಲ್ಲ. ನಾನು ಬರೇ ಮಾದಿಗ ಮತ್ತು ನಮ್ಮ ಈ ಸಮುದಾಯಕ್ಕೆ ಸಂಬಂಧಪಟ್ಟಂಥ ವಿಚಾರಕ್ಕೆ ಮಾತ್ರ ನಾನು ಪ್ರೆಸ್ ಮೀಟ್ನ ಸೀಮಿತಗೊಳಿಸ್ತಿದ್ದೀನಿ. ಅದನ್ನು ನಾನು ನಮ್ಮ ಪಕ್ಷನೇ ಇದೆ, ನಮ್ಮ ಸರ್ಕಾರನೂ ಇದೆ, ನಮ್ಮರೇ ಮುಖ್ಯಮಂತ್ರಿಗಳಿದ್ದಾರೆ, ಎಲ್ಲ ಶಾಸಕರು ಸೇರಿ ಮುಖ್ಯಮಂತ್ರಿಗಳನ್ನು ಆಯ್ಕೆ ಮಾಡಿದ್ದಾರೆ. ಸಿದ್ದರಾಮಯ್ಯನವರು ಮತ್ತು ಡಿ ಕೆ ಶಿವಕುಮಾರ್ ಅವರು ಉಪಮುಖ್ಯಮಂತ್ರಿಗಳಿದ್ದಾರೆ, ಮುಖ್ಯಮಂತ್ರಿಗಳಾಗಿದ್ದಾರೆ. ಆಮೇಲೆ ಹೈಕಮಾಂಡ್ ಇದೆ, ಹೈಕಮಾಂಡೇ ಹೇಳ್ಬೇಕಾದ ಏನು ಅನ್ನೋದು. ಈಗ ಗೊಂದಲ ಯಾಕೆ ಬಂದಿದೆ ಅನ್ನೋದು ನಮಗೂ ಕೂಡ ಅದು ಸರಿಯಲ್ಲ. ಏನಾದರೂ ಇದ್ರೆ ಅದು ನಮಗೆ ಗೊತ್ತಿಲ್ಲ. 2 ವರ್ಷ ಕೊಟ್ಟು ಈಗ ಒಬ್ಬ ಸದಸ್ಯರನ್ನ ಆಯ್ಕೆ ಮಾಡೋದು 5 ವರ್ಷ ತಾನೇ. ವಿಧಾನಸಭಾ ಸದಸ್ಯರನ್ನ ಆಯ್ಕೆ ಮಾಡೋದು ಎಷ್ಟು? 5 ವರ್ಷ. ಮುಖ್ಯಮಂತ್ರಿ ಮಾಡಿರೋದು 5 ವರ್ಷ. ಅದು ಹೈಕಮಾಂಡ್ನವ್ರು ಏನಾರ ಮಾತುಕತೆ ಮಾಡಿದ್ರೆ ಸಿದ್ದರಾಮಯ್ಯನವರು ಹೈಕಮಾಂಡು ಅದು ತೀರ್ಮಾನ ಮಾಡ್ತಾರೆ. ಕೆಲವು ಶಾಸಕರೀಗ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಮಾಡಿ ಅಂತ ಡೆಲ್ಲಿ ಹೋಗಿದ್ರು, ಒಂದಷ್ಟು ಶಾಸಕರು ಸಿದ್ದರಾಮಯ್ಯ ಇರಲಿ ಅಂತ ಅವರು ಮಾಡ್ತಾರೆ. ಈ ಹೆಂಗ ಅನ್ಸುತ್ತೀಗ? ಏನು ಗೊಂದಲ ನಮ್ಮಲ್ಲಿ ಯಾವ ಗೊಂದಲನೂ ಇಲ್ಲ, ಏನಿಲ್ಲ. ಹೈಕಮಾಂಡ್ ಬಹಳ ಸ್ಟ್ರಾಂಗ್ ಇದೆ ನಮ್ದು. ಹೈಕಮಾಂಡ್ ನಿರ್ದೇಶನದಂತೆ ಎಲ್ಲರೂ ನಡೀತೀವಿ ನಾವು. ಅವ್ರು ಯಾರು ಮಾಡಬೇಕು, ಯಾರು ಮುಂದುವರಿಸಬೇಕು ಅನ್ನೋದು ಅವ್ರ ತೀರ್ಮಾನಕ್ಕೆ ಬಿಟ್ಟಿದ್ದು. ವಿರೋಧ ಪಕ್ಷನೂ ಅದೇ ಹೇಳ್ತಾರೆ ಸರ್, ಹೈಕಮಾಂಡ್ ವೀಕ್ ಆಗಿರೋದಕ್ಕೆ ಇಷ್ಟೆಲ್ಲ ರಾಜ್ಯದಲ್ಲಿ ಗೊಂದಲ ಆಗ್ತಿದೆ. ಏನು ಗೊಂದಲ ಇಲ್ಲಲ್ಲ, ಯಾವ ಗೊಂದಲ ಇದೆ? ಅಭಿವೃದ್ಧಿ ವಿಚಾರ ಬಿಟ್ಟು ಬರೀ ರಾಜಕೀಯ ಗೊಂದಲಗಳಲ್ಲೇ ಇದೆ. ಯಾವುದೂ ಗೊಂದಲ ಇಲ್ಲ, ಗೊಂದಲವೇ ಇಲ್ಲ, ಯಾವುದೂ ಗೊಂದಲ ಇಲ್ಲ. ಡೆಲ್ಲಿ ಏನ್ ಗೊತ್ತಾ, ಕಾಂಗ್ರೆಸ್ಸಿಗರ ದೇವಸ್ಥಾನ ಇರೋದೇ ಡೆಲ್ಲಿಯಲ್ಲಿ. ಮಾನ್ಯ ನಮ್ಮ ಅಧ್ಯಕ್ಷರು ಉಪಮುಖ್ಯಮಂತ್ರಿಗಳು ಪದೇ ಪದೇ ಹೇಳ್ತಿರ್ತಾರೆ, ನೀವು ಕೇಳ್ಕೊಂಡಿರ್ಬೋದು. ನಮಗೆ ಕಾಂಗ್ರೆಸ್ ಕಚೇರಿನೇ ದೇವಾಲಯ, ಅಲ್ಲಿ ಹೈಕಮಾಂಡ್ ಇದೆ, ಹೈಕಮಾಂಡೇ ದೇವ್ರು ನಮಗೆ.
ಒಟ್ಟಾಗಿ ಈಗ ಹೋಗ್ತಾರೆ. ಇಲ್ಲ, ಹೋಗ್ತಾನೆ ಇರ್ತಾರೆ. ನೀವು ಈಗ ಅಲ್ಲ, ಹೋಗ್ತಾನೆ ಇರ್ತಾರೆ. ಅಲ್ಲಿ ಎಲ್ಲರೂ ಹೋಗ್ತಾರೆ, ಹೋಗ್ಲೇಬೇಕು ಅಲ್ಲಿಗೆ. ಏನಾದ್ರು ಇದ್ದೆ ಅಂದರೆ ಅಭಿವೃದ್ಧಿ ಬಗ್ಗೆ ಇರ್ಬೋದು, ಸಂಘಟನೆ ಬಗ್ಗೆ ಇರ್ಬೋದು, ಆತನ ಕ್ಷೇತ್ರಕ್ಕೆ ಸಂಬಂಧಪಟ್ಟದ್ದು ಇರ್ಬೋದು, ಏನಾದರೂ ಅಲ್ಲಿಗೆ ಹೋಗಿ ಹೇಳೇ ಹೇಳ್ತಾರೆ. ಸರ್, ಡಿ ಕೆ ಶಿವಕುಮಾರ್ಗೆ ಅನ್ಯಾಯ ಆಗ್ತಿದೆ ಅನ್ನೋ ಮಾತನ್ನು ಹೇಳ್ತಾ ಇರೋದು. ಅಂದ್ರೆ ಪಕ್ಷಕ್ಕಾಗಿ ಕೆಪಿಸಿಸಿ ಅಧ್ಯಕ್ಷ ಕೆಲಸ ಮಾಡಿದ್ದಾರೆ. ಸಿದ್ದರಾಮಯ್ಯ 2 ವರ್ಷ ಮಾಡಿದರೆ ಹಿಂದೆ ಕೂಡ ಪೂರ್ಣಾವಧಿ ಆಗಿದ್ದು. ಹಾಗಾಗಿ ಕೊಯ್ 1-2 ವರ್ಷ ಬಿಟ್ಕೊಡ್ಲಿ ಅನ್ನೋ ಮಾತನ್ನು ಅದೇ ಅದು ಹೈಕಮಾಂಡೇ ಹೇಳ್ಬೇಕಣ್ಣ, ನಾನೇನು ಮಾತಾಡಲ್ಲ. ಅದು ನಾನು ಬರೇ ಮಾದಿಗ ಮತ್ತು ನಮ್ಮ ಈ ಸಮುದಾಯಕ್ಕೆ ಸಂಬಂಧಪಟ್ಟಂಥ ವಿಚಾರಕ್ಕೆ ಮಾತ್ರ ನಾನು ಪ್ರೆಸ್ ಮೀಟ್ನ ಸೀಮಿತಗೊಳಿಸ್ತಿದ್ದೀನಿ. ಅದನ್ನು ನಾನು ಅಲ್ಲ, ನಮ್ಮ ಪಕ್ಷನೇ ಇದೆ, ನಮ್ಮ ಸರ್ಕಾರನೇ ಇದೆ, ನಮ್ಮರ ಮುಖ್ಯಮಂತ್ರಿಗಳಿದ್ದಾರೆ, ಎಲ್ಲ ಶಾಸಕರು ಸೇರಿ ಮುಖ್ಯಮಂತ್ರಿಗಳನ್ನು ಆಯ್ಕೆ ಮಾಡಿದ್ದಾರೆ. ಸಿದ್ದರಾಮಯ್ಯನವರು ಮತ್ತು ಡಿ ಕೆ ಶಿವಕುಮಾರ್ ಅವರು ಉಪಮುಖ್ಯಮಂತ್ರಿಗಳಿದ್ದಾರೆ, ಮುಖ್ಯಮಂತ್ರಿಗಳಾಗಿದ್ದಾರೆ. ಆಮೇಲೆ ಹೈಕಮಾಂಡ್ ಇದೆ, ಹೈಕಮಾಂಡೇ ಹೇಳ್ಬೇಕಾದ ಏನನ್ನೋದು. ಈಗ ಗೊಂದಲ ಯಾಕೆ ಬಂದಿದೆ ಅನ್ನೋದು ನಮಗೂ ಕೂಡ ಅದು ಸರಿಯಲ್ಲ. ಏನಾದರೂ ಇದ್ರೆ ವರ್ಷ ಆಗಿದೆ ಬಿಟ್ಕೊಡ್ಲಿ ಅಂತ ಹೇಳಿ ಹಿಂದೆ ನಾಯಕರು ಕೆಲವರು ಹೇಳ್ತಿದ್ದಾರೆ. ಅದು ನಮಗೆ ಗೊತ್ತಿಲ್ಲ. 2 ವರ್ಷ ಕೊಟ್ಟು ಈಗ ಒಬ್ಬ ಸದಸ್ಯರನ್ನ ಆಯ್ಕೆ ಮಾಡೋದು 5 ವರ್ಷ ತಾನೇ. ವಿಧಾನಸಭಾ ಸದಸ್ಯರನ್ನ ಆಯ್ಕೆ ಮಾಡೋದು ಎಷ್ಟು? 5 ವರ್ಷ. ಮುಖ್ಯಮಂತ್ರಿ ಮಾಡಿರೋದು 5 ವರ್ಷ. ಅದು ಹೈಕಮಾಂಡ್ನವ್ರು ಏನಾರ ಮಾತುಕತೆ ಮಾಡಿದ್ರೆ ಸಿದ್ದರಾಮಯ್ಯನವರು ಹೈಕಮಾಂಡ್ ಅದು ತೀರ್ಮಾನ ಮಾಡ್ತಾರೆ. ಅಲ್ಲ, ಕೆಲವು ಶಾಸಕರೀಗ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಮಾಡಿ ಅಂತ ಡೆಲ್ಲಿ ಹೋಗಿದ್ರು. ಒಂದಷ್ಟು ಶಾಸಕರು ಸಿದ್ದರಾಮಯ್ಯ ಇರಲಿ ಅಂತ ಅವರು ಮಾಡ್ತಾರೆ. ಈ ಮೊದಲು ನಿಮ್ಗೆ ಅಲ್ಲ ಹೆಂಗ ಅನ್ಸುತ್ತೀಗ? ಏನು ಗೊಂದಲ ನಮ್ಮಲ್ಲಿ ಯಾವ ಗೊಂದಲನೂ ಇಲ್ಲ, ಏನಿಲ್ಲ. ಹೈಕಮಾಂಡ್ ಬಹಳ ಸ್ಟ್ರಾಂಗ್ ಇದೆ ನಮ್ದು. ಹೈಕಮಾಂಡ್ ನಿರ್ದೇಶನದಂತೆ ಎಲ್ಲರೂ ನಡೀತೀವಿ ನಾವು. ಅವ್ರು ಯಾರು ಮಾಡಬೇಕು, ಯಾರು ಮುಂದುವರಿಸಬೇಕು ಅನ್ನೋದು ಅವ್ರ ತೀರ್ಮಾನಕ್ಕೆ ಬಿಟ್ಟಿದ್ದು. ವಿರೋಧ ಪಕ್ಷನೂ ಅದೇ ಹೇಳ್ತಾರೆ ಸರ್, ಹೈಕಮಾಂಡ್ ವೀಕ್ ಆಗಿರೋದಕ್ಕೆ ಇಷ್ಟೆಲ್ಲ ರಾಜ್ಯದಲ್ಲಿ ಗೊಂದಲ ಆಗ್ತಿದೆ. ಏನು ಗೊಂದಲ ಇಲ್ಲಲ್ಲ, ಯಾವ ಗೊಂದಲ ಇದೆ? ರಾಜ್ಯದ ಅಭಿವೃದ್ಧಿ ವಿಚಾರ ಬಿಟ್ಟು ಬರೀ ರಾಜಕೀಯ ಗೊಂದಲಗಳಲ್ಲೇ ಇದ್ದಾರೆ. ಯಾವುದೂ ಗೊಂದಲ ಇಲ್ಲ, ಗೊಂದಲವೇ ಇಲ್ಲ, ಯಾವುದೂ ಗೊಂದಲ ಇಲ್ಲ. ಡೆಲ್ಲಿ ಏನು ಗೊತ್ತಾ, ಕಾಂಗ್ರೆಸ್ಸಿಗರ ದೇವಸ್ಥಾನ ಇರೋದೇ ಡೆಲ್ಲಿಯಲ್ಲಿ. ಮಾನ್ಯ ನಮ್ಮ ಅಧ್ಯಕ್ಷರು ಉಪಮುಖ್ಯಮಂತ್ರಿಗಳು ಪದೇ ಪದೇ ಹೇಳ್ತಿರ್ತಾರೆ, ನೀವು ಕೇಳ್ಕೊಂಡಿರ್ಬೋದು. ನಮಗೆ ಕಾಂಗ್ರೆಸ್ ಕಚೇರಿನೇ ದೇವಾಲಯ, ಅಲ್ಲಿ ಹೈಕಮಾಂಡ್ ಇದೆ, ಹೈಕಮಾಂಡೇ ದೇವ್ರು ನಮಗೆ. ಇಲ್ಲ, ಹೋಗ್ತಾನೆ ಇರ್ತಾರೆ. ನೀವು ಈಗ ಅಲ್ಲ, ಹೋಗ್ತಾನೆ ಇರ್ತಾರೆ. ಅಲ್ಲಿ ಎಲ್ಲರೂ ಹೋಗ್ತಾರೆ, ಹೋಗ್ಲೇಬೇಕು ಅಲ್ಲಿಗೆ. ಏನಾದ್ರು ಇದ್ದೆ ಅಂದರೆ ಅಭಿವೃದ್ಧಿ ಬಗ್ಗೆ ಇರ್ಬೋದು, ಸಂಘಟನೆ ಬಗ್ಗೆ ಇರ್ಬೋದು, ಆತನ ಕ್ಷೇತ್ರಕ್ಕೆ ಸಂಬಂಧಪಟ್ಟದ್ದು ಇರ್ಬೋದು, ಏನಾದರೂ ಅಲ್ಲಿಗೆ ಹೋಗಿ ಹೇಳೇ ಹೇಳ್ತಾರೆ. ಸರ್, ಡಿ ಕೆ ಶಿವಕುಮಾರ್ಗೆ ಅನ್ಯಾಯ ಆಗ್ತಿದೆ ಅನ್ನೋ ಮಾತನ್ನು ಹೇಳ್ತಾ ಇರೋದು. ಅಂದ್ರೆ ಪಕ್ಷಕ್ಕಾಗಿ ಕೆಪಿಸಿಸಿ ಅಧ್ಯಕ್ಷ ಕೆಲಸ ಮಾಡಿದ್ದಾರೆ. ಸಿದ್ದರಾಮಯ್ಯ 2 ವರ್ಷ ಮಾಡಿದರೆ ಹಿಂದೆ ಕೂಡ ಪೂರ್ಣಾವಧಿ ಆಗಿದ್ದು. ಹಾಗಾಗಿ ಕೊಯ್ 1-2 ವರ್ಷ ಬಿಟ್ಕೊಡ್ಲಿ ಅನ್ನೋ ಮಾತನ್ನು ಅದೇ ಅದು ಹೈಕಮಾಂಡೇ ಹೇಳ್ಬೇಕಣ್ಣ, ನಾನೇನು ಮಾತಾಡಲ್ಲ. ಅದು